ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ ಜಸ್ಟಿನ ಬರ್ತಿದ್ದ ಬಿಗ್ ಬ್ರೇಕಿಂಗ್ ಅಪ್ಡೇಟು. ಪ್ರಾಬ್ಲಿ ಎಲ್ಲರಿಗೂ ಮ್ಯಾಟ್ರು ಪಸರಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ, ಗೊತ್ತಾಗಿರುತ್ತೆ ಏನು ಅಂತ. ಅದು ನಮ್ಮ RCBಯ ಗ್ಲೆನ್ ಮ್ಯಾಕ್ಸ್ವೆಲ್, ಸೂಪರ್ ಸ್ಟಾರ್ ಗ್ಲೆನ್ ಮ್ಯಾಕ್ಸ್ವೆಲ್ ರಿಲೇಟೆಡು. ಸೂಪರ್ ಸ್ಟಾರ್ ಬದನೇಕಾಯಿ ಸ್ಟಾರು ಏನು ಗುರು ಈ ಸಲ ಫ್ಲಾಪ್ ಸ್ಟಾರು, ಕೊಲ್ಟೆ ಸ್ಟಾರ್ ಆಗೋಗ್ಬಿಟ್ಟಿದ್ರಲ್ಲ. ಹೌದು, ಈ ಸೀಸನು ಅತಿ ವರ್ಸ್ಟ್ ಪರ್ಫಾರ್ಮೆನ್ಸು RCBಗೆ ಕೊಟ್ಟಿರೋಂಥ ಪ್ಲೇಯರ್ ಯಾರು ಇದ್ದಾರೆ ಅಂತಂದರೆ ಅದು ಗ್ಲೆನ್ ಮ್ಯಾಕ್ಸ್ವೆಲ್ಲೇನೆ. ಅದು ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ, ಏನು ಸ್ಪೆಷಲ್ ಆಗಿ ಹೇಳಬೇಕಾಗಿಲ್ಲ. 4 ವರ್ಷ ಆಡಿರೋಂಥ ಮ್ಯಾಕ್ಸಿ ನಮ್ಮ RCBಗೆ ಒಂದು ಮೆಗಾ ಆಕ್ಷನಲ್ಲಿ ರಿಟೈನು ಕೂಡ ಆಗಿದ್ದಂಥವ್ರು ಈ ಮೆಗಾ ಆಕ್ಷನಲ್ಲಿ ರಿಟೈನ್ ಆಗುವುದಿಲ್ಲ ಅನ್ನೋ ಥರ ಅಪ್ಡೇಟು ಬರ್ತಿದೆ. ರೂಮರ್ಸ್ ಸ್ಪ್ರೆಡ್ ಆಗ್ತಾ ಇದೆ. ಒಂದು ಸ್ಪೆಕ್ಯುಲೇಷನ್ ಬಂದಿದೆ. ಅದೇನು ಅಂತ ಅಂದರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು RCBನ ಇವಾಗಿನ್ನ IPL ಗವರ್ನಿಂಗ್ ಕೌನ್ಸಿಲ್ದು ಅಂದರೆ BCCI ಇದು ಜೊತೆಗೆ IPL ಓನರ್ಸ್ ಮೀಟಿಂಗ್ ಇನ್ನೂ ನಡೆಯುತ್ತೆ. ಇವತ್ತು ನಾಳೆನೋ ಇನ್ನೂ ಬಾಕಿ ಇದೆ ಆ ಒಂದು ಮೀಟಿಂಗು. ಅದಾದಮೇಲೆ ಆ ಒಂದು ಇದೇನಿದೆ ಪಾಲಿಸಿ ಏನಿದೆ, ರಿಟೆನ್ಷನ್ ಪಾಲಿಸಿ ಆಗಿರ್ಬೋದು, ಆಕ್ಷನ್ಗೆ ಹೆಂಗಿರಬೇಕು ಅನ್ನೋದಾಗಿರ್ಬೋದು, ಅದೆಲ್ಲ ಈಚೆ ಬರುತ್ತೆ. ಸೊ ಇವಾಗೆಲ್ಲ ಚರ್ಚೆ ಅಂತೂ ಪ್ಲೇಯರ್ಸ್ಗಳ ಮಧ್ಯೆ ನಡೀತಾ ಇರುತ್ತೆ, ಪ್ಲೇಯರ್ಸ್ಗಳ ಮಧ್ಯೆ ಮತ್ತು ಫ್ರಾಂಚೈಸ್ ಮಧ್ಯೆ ನಡೀತಾ ಇರುತ್ತೆ. ಸೊ ಈ ಮಾತುಕತೆ ಆಗಿದೆ ಅನ್ನೋ ಥರನೇ ಕಾಣಿಸ್ತಾ ಇದೆ. ಯಾಕೋ ಗ್ಲೆನ್ ಮ್ಯಾಕ್ಸ್ವೆಲ್ ಇನ್ಸ್ಟಾಗ್ರಾಮಲ್ಲಿ RCBನ ಅನ್ಫಾಲೋ ಮಾಡಿರೋದ ನೋಡ್ತು ಅಂದರೆ ಯಾಕೋ RCB ಗ್ಲೆನ್ ಮ್ಯಾಕ್ಸ್ವೆಲ್ ರಿಟೈನ್ ಮಾಡ್ಕೊಳ್ಳೋದು ಬಹುತೇಕ ಕಷ್ಟ ಅನ್ನೋ ಥರ ಕಾಣಿಸ್ತಾ ಇದೆ. ಹೌದು, ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಫಾಲೋನೇ ಮಾಡಿರಲಿಲ್ಲ ಅಂತ ಹೇಳ್ಬೋದು. ಇವಾಗ ನೀವು ಫಾಲೋ 100% ಗ್ಲೆನ್ ಮ್ಯಾಕ್ಸ್ವೆಲ್ RCBನ ಮಾಡ್ತಾ ಇದ್ರು. ಬಟ್ ಅದು ಯಾವಾಗ ಅನ್ಫಾಲೋ ಮಾಡಿದ್ರೆ ಅಂತ ಗೊತ್ತಿಲ್ಲ. ಬಟ್ ಅದು ರೀಸೆಂಟಾಗಿ ನಿನ್ನೆಯಿಂದ ಆಚೆಗೆ ಅವ್ರು ಅನ್ಫಾಲೋ ಮಾಡಿದ್ದಾರೆ ಅಂತ ಇನ್ನೇನು ಸ್ವಲ್ಪ ಜನ ಕೆಲಸ ಎಲ್ಲ ಮಾಡೋದಕ್ಕೆ ಹೋಗ್ಬಿಟ್ಟು ಸರ್ಚ್ ಮಾಡಿರ್ತಾರೆ RCBನ ಫಾಲೋ ಮಾಡ್ತಿಲ್ವ ಅಂತ. ಸೊ ಅವಾಗ ಹುಡುಕಿದಾಗ ಸಿಕ್ಕಿದೆ RCBನ ಅನ್ಫಾಲೋ ಮಾಡಿರೋದು ಮ್ಯಾಕ್ಸ್ವೆಲ್ಲು. ಸೊ ಅವಾಗಿಂದ ಮ್ಯಾಟ್ರ್ ಇವಾಗ ಪಸರಾಗಿ ವೈರಲ್ ಆಗ್ತಾ ಇದೆ. ಅನ್ಫಾಲೋ ಮಾಡಿಬಿಡಿದ್ರೆ RCBನ ಅಂತ. ಗುರು ಮ್ಯಾಕ್ಸ್ವೆಲ್ ಏನು ಫಾಲೋ ಮಾಡಲ್ಲ ಗೊತ್ತಾ, ಯಾವ ಫ್ರಾಂಚೈಸ್ನು ಫಾಲೋ ಮಾಡಲ್ಲ ಅಂತ ಹೇಳ್ಬೋದು ನೀವು. ಯಾಕೆ ಫಾಲೋ ಮಾಡಲ್ಲ? ಮೆಲ್ಬರ್ನ್ ಸ್ಟಾರ್ಸ್ನ ಫಾಲೋ ಮಾಡಿದರೆ, ಅವರು ಆಡುವಂಥ ಮೆಲ್ಬರ್ನ್ ಸ್ಟಾರ್ಸ್ನ ಫಾಲೋ ಮಾಡ್ತಿದ್ದಾರೆ. ಜೊತೆಗೆ ರೀಸೆಂಟಾಗಿ ಮೇಜರ್ ಕ್ರಿಕೆಟ್ ಲೀಗ್ನ ಗೆದರಲಾಗಿರೋ ವಾಷಿಂಗ್ಟನ್ ಫ್ರೀಡಮ್ ಆ ಒಂದು ಅಕೌಂಟ್ನ ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಸೊ ಅವ್ರವ್ರು ಆಡೋವಂಥ ಎಲ್ಲ ಫ್ರಾಂಚೈಸ್ಗೂ ಕೂಡ ಫಾಲೋ ಮಾಡ್ತಾ ಇದ್ದಾರೆ. RCBನೂ ಕೂಡ ಫಾಲೋ ಮಾಡಿದ್ರು, ನಾನೇ ನೋಡಿದ್ದೆ ಹಿಂದೆ. ಬಟ್ ಅದು ಯಾವಾಗ ಅನ್ಫಾಲೋ ಮಾಡಿದ್ರು ಅಂತ ಕರೆಕ್ಟಾಗಿ ಕ್ಲಾರಿಟಿ ಇಲ್ಲ. ನೆನ್ನೆನೇ ಅನ್ಫಾಲೋ ಮಾಡಿದ್ರು ಅಥವಾ ಮೊನ್ನೆನೇ ಅನ್ಫಾಲೋ ಮಾಡಿದ್ರು ಅಥವಾ ಒಂದು ತಿಂಗಳಿಂದನೇ ಅನ್ಫಾಲೋ ಮಾಡಿದ್ರು ಅಂತ. ಬಟ್ ಇವಾಗ ಮ್ಯಾಟ್ರು ಈಚೆ ಕಡೆ ಬಂದಿದೆ. RCBನ ಅನ್ಫಾಲೋ ಮಾಡಿದರೆ, RCB ಬಿಟ್ಟು ಈಚೆ ಹೋಗ್ತಾ ಇದ್ದಾರೆ ಮ್ಯಾಕ್ಸ್ವೆಲ್ಲು. RCBನ ಇವರೇ ಪಾರ್ಟ್ ವೇ, RCB ಬಿಡೋಕ್ಕಿಂತ ಫಸ್ಟ್ ಆಫ್ ಆಲ್ ಇವರನ್ನೇ ಪಾರ್ಟ್ ವೇ ಮಾಡ್ಕೊತಾ ಇದ್ದಾರೆ ಅನ್ನೋ ಥರ ಅಪ್ಡೇಟು ಬರ್ತಾ ಇದೆ. ಸೊ ಅದೆಷ್ಟರ ಮಟ್ಟಿಗೆ ಸತ್ಯ ಅಂತ ಗೊತ್ತಿಲ್ಲ. ಇವರೇ ಈಚೆ ಹೋಗೋದು, ಇವರೇ ಈಚೆ ಅಂತೂ ಖಂಡಿತ ಹೋಗೋದಿಲ್ಲ. ಅದೇ RCB ಏನಾರು ಅದೇ ಫ್ರಾಂಚೈಸ್ ಏನಾದ್ರು ಚರ್ಚೆ ಮಾಡಿಬಿಟ್ಟು ಇಲ್ಲಾಗರು ನಿಮ್ಮನ್ನ ರಿಟೈನ್ ಮಾಡ್ಕೊಳಕ್ಕಾಗಲ್ಲ ಈ ವರ್ಷ ಮೋರ್ ಓವರ್ ನೋಡ್ತು ಅಂತಂದರೆ ಏನಕ್ಕೆ ರಿಟೈನ್ ಮಾಡ್ಕೋಬೇಕು ಅಂತ ನಮ್ಮ ಹುಡುಗರೇ ಕೇಳ್ತಾರೆ. ಗುರು ವಿಲ್ ಜಾಕ್ಸ್ ಇದ್ದಾರೆ ಮೇನ್ ಪ್ರಿಫರೆನ್ಸ್ ಆಗಿ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಫ್ಯಾಫ್ ಡು ಪ್ಲೆಸಿಸ್ ಮೇಜರ್ ಕ್ರಿಕೆಟ್ ಲೀಗಲ್ಲಿ ಅವರೇ ಮಸ್ತಾಗಿ ಪರ್ಫಾರ್ಮ್ ಮಾಡೋದು. ಹೈಯೆಸ್ಟ್ ರನ್ ಗೇಟರು ಮೇಜರ್ ಕ್ರಿಕೆಟ್ ಲೀಗಲ್ಲಿ 420 ರನ್ ಹೊಡೆದಿದ್ದಾರೆ. ಗ್ಲೆನ್ ಮ್ಯಾಕ್ಸ್ವೆಲ್ಲು ಅರೌಂಡ್ ಆಡಿದ್ದಾರೆ 5 ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ್ದಾರೆ. 5 ಇನ್ನಿಂಗ್ಸ್ ಬ್ಯಾಟಿಂಗ್ ಆಗ್ಬಿಟ್ಟು 150+ ರನ್ ಹೊಡೆದು 152 ಏನೋ ಹೊಡೆದಿದ್ದಾರೆ. ಸೊ ಅಷ್ಟೇ ಹೊಡೆದಿರೋದು. 2 ಮ್ಯಾಚಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಫೈನಲ್ಸಲ್ಲಿ ರನ್ಸ್ ಬಂದಿದೆ ಮ್ಯಾಕ್ಸಿಂದ, ಸಖತ್ತಾಗಿ ಆಡಿದ್ದಾರೆ. ಸೆಮಿಫೈನಲ್ ಮ್ಯಾಚ್ ಅಂತ ಕಾಣಿಸುತ್ತೆ. ಆ ಮ್ಯಾಚಲ್ಲಿ ಕೂಡ 150 ಹೊಡೆದ್ಬಿಟ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಆ 2 ಮ್ಯಾಚಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮ್ಯಾಕ್ಸಿ, ಮೇಜರ್ ಕ್ರಿಕೆಟ್ ಲೀಗಲ್ಲಿ ಹೇಳ್ತಾ ಇರೋದು. ಸೊ ಗ್ಲೆನ್ ಮ್ಯಾಕ್ಸ್ವೆಲ್ಲು RCBಲಿ ಇರ್ತಾರೋ ಇರೋದಿಲ್ವ ಅನ್ನೋದು ಇವಾಗ ಒಂದು ಯಕ್ಷ ಪ್ರಶ್ನೆ ಆಗಿದೆ. RCBನ ಅನ್ಫಾಲೋ ಮಾಡೋದ್ರಿಂದ RCB ಬಹುತೇಕ ಖಚಿತ ಅನ್ನೋ ಥರನೇ ಕಾಣಿಸ್ತಾ ಇದೆ. ಗ್ಲೆನ್ ಮ್ಯಾಕ್ಸ್ವೆಲ್ ಈಚೆ ಬಿಡದೆ, ಯಾಕಂದರೆ ನಂಬರ್ ಆಫ್ ರಿಟೆನ್ಷನ್ ಮೇಲೆ ಇದು ಕೂಡ ಡಿಪೆಂಡೆಂಟ್ ಆಗಿರುತ್ತೆ ಅಂತ ಕಾಣಿಸುತ್ತೆ. ಒಟ್ಟಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಈ ಒಂದು ಮೂನ ನೋಡ್ತು ಅಂದರೆ ಎಲ್ಲರಿಗೂ ಡೌಟ್ ಅಂತೂ ಖಂಡಿತ ಬಂದೇ ಬರುತ್ತೆ. RCBನ ಬಿಟ್ಟು ಹೋಗೋದಕ್ಕೆ ಇವರು ರೆಡಿ ಆಗ್ತಾ ಇದ್ದಾರೆ ಅಂತ. ಸೊ ಒಂದು ವೇಳೆ ಏನಾದರೂ ಗ್ಲೆನ್ ಮ್ಯಾಕ್ಸ್ವೆಲ್ ಆಕ್ಷನ್ಗೆ ಬಂದರು ಅಂತ ಅಂದರೆ ಈ ಪಾರ್ಟಿ ಡಿಮ್ಯಾಂಡು RCB ಇವ್ರನ್ನ ಆಕ್ಷನಲ್ಲಿ 2021 ಅರೌಂಡ್ 14.25 ಕೋಟಿಗೆ ಏನೋ ಕೊಟ್ಬಿಟ್ಟು ತೊಗೊಂಡಿದ್ರು. ಆಮೇಲೆ ರಿಟರ್ನ್ ಆಗಿದ್ರು ಬಂದ್ಬಿಟ್ಟು 11 ಕೋಟಿಗೆ ರಿಟರ್ನ್ ಆಗಿದ್ರು ನಮ್ಮ RCBಗೆ. 3 ವರ್ಷ ಕಂಟಿನ್ಯೂಸ್ ಆಗಿ ಅದೇ ಅಮೌಂಟಿಗೆ ರಿಟರ್ನ್ ಆಗಿದ್ರು. ಸೊ ಆ ಪಾರ್ಟಿ ಡಿಮ್ಯಾಂಡ್ ಇರುತ್ತಾ ಅಂತ ಕೇಳಿದ್ರೆ ನನ್ನ ಪ್ರಕಾರ ಅಷ್ಟೊಂದು ಆ ಪಾರ್ಟಿ ಹೆವಿ ಡಿಮ್ಯಾಂಡ್, ಹೈ ಡಿಮ್ಯಾಂಡ್ ಏನು ಮ್ಯಾಕ್ಸ್ವೆಲ್ಗಿರಲ್ಲ. ಯಾಕಂದ್ರೆ ಲಾಸ್ಟ್ ಸೀಸನ್ ಪರ್ಫಾರ್ಮೆನ್ಸ್ ನೋಡಿದರೆ ಕಂಪ್ಲೀಟ್ ಸೀಸನ್ನೇ ಫ್ಲಾಪ್ ಆದಂಥ ಮ್ಯಾಕ್ಸ್ವೆಲ್ಲು. ಒಂದೊಂದ್ಸಲಿ ಆಡಿದ್ರೆ ಕಂಪ್ಲೀಟ್ ಸೀಸನ್ನೇ ಆಡ್ಬಿಡ್ತಾರೆ. ಒಂದ್ಸಲ ಫ್ಲಾಪ್ ಆದ್ರೆ ಸೀಸನ್ನೇ ಕಂಪ್ಲೀಟ್ ಫ್ಲಾಪ್ ಆಗೋಗ್ಬಿಡ್ತಾರೆ. ಕನ್ಸಿಸ್ಟೆನ್ಸಿ ಇಲ್ಲ ಈ ಪ್ಲೇಯರ್ಲಿ ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರನೆ. ನಮ್ಮ RCBಗೆ ಆಡಿರುವಂತ 3 ವರ್ಷ ಏನಿದೆ ಇವರು ಮಸ್ತಾಗಿನ ಪರ್ಫಾರ್ಮ್ ಮಾಡಿದ್ರೆ, 1 ವರ್ಷ ಮಾತ್ರ ಫ್ಲಾಪ್, ಸಿಕ್ಕಾಪಟ್ಟೆ ಫ್ಲಾಪ್ ಆಗಿದ್ದು. ಬಟ್ ವಿಲ್ ಜಾಕ್ಸ್ ಅವರು ಮೇನ್ ಪ್ರಿಫರೆನ್ಸ್ ಆಗಿರ್ತಾರೆ. ನನ್ನ ಪ್ರಕಾರ RCB ಏನಾದರೂ ಈ ಒಬ್ಬ ಆಲ್ರೌಂಡರ್ ರಿಟರ್ನ್ ಮಾಡ್ಕೋಬೇಕು ಅಂತಂದ್ರೆ ವಿಲ್ ಜಾಕ್ಸ್ ನನ್ನ ಪ್ರಕಾರ ಮೇನ್ ಪ್ರಿಫರೆನ್ಸ್ ಆಗಿರ್ತಾರೆ.
ಯಾಕಂದರೆ ಆ ಥರ ಪರ್ಫಾರ್ಮ್ ಮಾಡಿದ್ರು ವಿಲ್ ಜಾಕ್ಸ್ ಅವರು. ಸೊ ನೋಡೋಣ ಏನೇನು ಆಗುತ್ತೆ ಅಂತ, ಇನ್ನೂ ಡೆವಲಪ್ಮೆಂಟ್ಸ್ಗಳು. ಒಟ್ಟಿನಲ್ಲಿ ಎಲ್ಲರಿಗೂ ಇವಾಗ ಡೌಟ್ ಅಂತೂ ಬಂದಿದೆ, RCBನ ಆಲ್ ಆಫ್ ಎ ಸಡನ್ನು ಅವರು ಆಡುವಂಥ ಎಲ್ಲ ಫ್ರಾಂಚೈಸ್ನೂ ಫಾಲೋ ಮಾಡ್ತಾ ಇದ್ದಾರೆ, ಇಲ್ಲ RCBನ ಏನೋ ಕನ್ಫಾಲೋ ಮಾಡಿದ್ರು ಅಂತಂದರೆ ತಲೆಗೆ ಬಂದೇ ಬರುತ್ತೆ, ಸ್ಟ್ರೈಕ್ ಆಗೇ ಆಗುತ್ತೆ, RCBನ ಬಿಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಗುರು ಇವರು ಅಂತ. ನಿಮಗೇನು ಅನಿಸುತ್ತೆ? RCBನ ಬಿಡಬೇಕಾ ಮ್ಯಾಕ್ಸ್ವೆಲ್ಲು, ಅಥವಾ RCB ರಿಟರ್ನ್ ಮಾಡ್ಕೋಬೇಕಾ ಮ್ಯಾಕ್ಸ್ವೆಲ್ನ ಮತ್ತೊಂದು ವರ್ಷ ಅಂದರೆ ಮತ್ತೊಂದು ಮೆಗಾ ಆಕ್ಷನ್ವರೆಗೂ ರಿಟರ್ನ್ ಮಾಡ್ಕೋಬೇಕಾ 3 ವರ್ಷ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಬಾ.